ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನೀಗ ಯುವ ಸಿನಿಮಾ ನೋಡೋದಕ್ಕೆ ಸಂತೋಷ್ ಥಿಯೇಟರ್ ಬೆಂಗಳೂರಿನ ಪ್ರಧಾನ ಚಿತ್ರಮಂದಿರ ಯುವಕ್ಕೆ ಆ ಸಿನಿಮಾ ಥಿಯೇಟರ್ ಮುಂದೆ ಬಂದಿದ್ದೇನೆ. ದೊಡ್ಡ ಅದ್ದೂರಿ ಸಂಭ್ರಮ, ಯುವ ಸಂಭ್ರಮ ಅಂತ ಇದನ್ನು ಹೇಳ್ಬೋದು. ಹಾಗಾದರೆ ಸಿನಿಮಾ ಹೇಗಿದೆ? ಈ ಸಂಭ್ರಮ ಜೊತೆಗೆ ಸಂಭ್ರಮ ಪಟ್ಟ ಹಾಗೆ ಸಿನಿಮಾ ಸಂಭ್ರಮಿಸುವ ಮಟ್ಟಕ್ಕಿದೆಯಾ? ಸಿನಿಮಾ ನೋಡಿದ್ರೆ ಪ್ರೇಕ್ಷಕ ಏನು ಹೇಳ್ತಾನೆ? ಎಲ್ಲ ಅಸಲಿ ರಿಪೋರ್ಟನ್ನು ನೋಡೋಣ ಬನ್ನಿ. ಫಿಲಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಮೊದಲನೇದಾಗಿ ಹೇಳ್ತೀನಿ, ದೀಪ ನನ್ನ ಅಭಿಮಾನಿ. ನಾವು ಕನ್ನಡ ಫಿಲಮ್ ಯಾರ್ದಾಗಿದ್ರು ನಾವು ನೋಡ್ತೀವಿ. ಅವತ್ತು ಕಟ್ಟಡ ರಿಲೀಸ್ ಆಗಿದ್ದಾಗೂ ರಿವ್ಯೂ ಕೊಟ್ಟಿದ್ದೀವಿ, ಯಾಕಂದ್ರೆ ನಮ್ಗೆ ಕನ್ನಡ ಫಿಲ್ಮ್ ಅಂತಂದ್ರೆ ಪ್ರಾಣ. ಇವಾಗ ಹೇಳ್ತೀನಿ, ಯುವ ಸರ್ ಅಪ್ಪು ಸರ್ ಬಂದ್ಬಿಟ್ಟು ಡ್ಯಾನ್ಸಿಗೆ ಟ್ರೇಡ್ ಮಾರ್ಕು. ಅದೇ ಯುವ ಸರ್ ಫೈಟ್ ಅಂದ್ರೆ ಏನ್ರಿ ಯಪ್ಪ. ಆದ್ರೆ ಅಷ್ಟೊಂದು ದೊಡ್ಡ ಮನೆಯಿಂದ ಬಂದ್ಬಿಟ್ಟು ಸಿಂಪಲ್ ಸಿಟಿ ಆಗಿದ್ದು ಇವತ್ತು ಪ್ರತಿಯೊಬ್ಬರನ್ನ ಗುರುತಿಸೋ ಕೈ ಹಾಕ್ಬಿಟ್ಟು ಮಾತಾಡ್ತಾರಲ್ಲ, ಇನ್ನೇನ್ ಬೇಕು? ತುಂಬಾ ಮಂದಿ ರೆಕ್ಸರ್ ಇಲ್ಲಿ ಹಾಕಿದೀನಿ ನೋಡಿ. ಇದು ಹಾಕಿರೋದು ಮುನ್ನ ರೀಸೆಂಟ್ ಆಗಿ. ಆದ್ರೆ ಹೋಗ್ತಾ ಬರ್ಬೇಕಂದ್ರೆ ಎಷ್ಟು ಕೆಟ್ಟದಾಗಿ ನಾನು ಟ್ರೋಲ್ ಮಾಡ್ತಾ ಇದ್ರಂದ್ರೆ, ಆ ಸಂತೋಷ್ ಸರ್ ಹೇಳಿದ್ರು ನೆಕ್ಸ್ಟ್ ನಾವು ಬಂದ ಮೇಲೆ ನೀವು ಕಾಲರ್ ಎತ್ಕೊಂಡು ಹೋಗಿ ಅಂತ. ಸಂತೋಷ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಾಲರ್ ಎತ್ತೋದಲ್ಲ, ಶರ್ಟ್ ಬಿಚ್ ಬಿಡ್ಬೇಕಾದ್ರೆ ಹೋಗ್ತೀವಿ ಸರ್. ಅಷ್ಟ ಅಂತ ಫಿಲಮ್ನ ಕೊಟ್ಟಿದ್ರೆ ಸರ್. ಒಂದು ಫ್ಯಾಮಿಲಿ ಫೀಲಿಂಗ್ಸ್ ಏನು ನನಗೆ ತಂದೆ ಇಲ್ಲ. ಆದರೆ ಫಿಲಮ್ ನೋಡ್ಬೇಕಂದ್ರೆ ಸತ್ಯವಾಗ್ಲಿ ಹೇಳ್ತೀನಿ, ನಾನು ಹತ್ತಿದ್ದೀನಿ. ಕಾರಣ ಇಷ್ಟೇ, ನನ್ಗೆ ತಂದೆ ಇದ್ರೆ ಇವರು ಈ ಥರ ಅಟ್ಲೀಸ್ಟ್ ಆದರೂ ನಾನು ನೋಡ್ಬೋದಿತ್ತಲ್ಲ ಅಂತ. ಸರ್ ಯುವ ಸರ್, ಲವ್ ಯು ಸರ್, ಲವ್ ಯು ಸೋ ಮಚ್. ನಿಮ್ಮ ಅಭಿಮಾನಿ, ನೀವು ಸಾಯಿವರೆಗಿನ ಅಭಿಮಾನಿ. ಆದರೆ ನಿಮ್ಗೊಂದು ರಿಕ್ವೆಸ್ಟ್ ಸರ್ ನಮ್ಮ ಕಡೆಯಿಂದ, ಅಪ್ಪು ಸರ್ ಬದುಕಿರುವವರೆಗೂ ಯಾವುದೇ ಒಂದು ಬ್ಯಾಡದಾಗ್ಲಿ ಏನೋ ಜನರು ಏನೋ ಮಾಡಿದ್ರೆ ಹೊರ್ತು ಅವ್ರ ಹೆಸರಲ್ಲಿ ಯಾವುದೇ ಒಂದು ಕೆಟ್ಟದಾಗಿ ಟ್ರೋಲ್ ಆಗಿದೆ ಆ ಥರ ಇರಲಿಲ್ಲ. ನೀವು ಅದೇ ಥರ ಬದುಕಿ ಸರ್. ಫ್ಯಾನ್ ವಾರ್ ಬೇಡ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ, ಆದರೆ ಈ ಥರ ಲಾಸ್ಟಲ್ಲಿ ಒಂದು ಇದು ಮಾಡ್ತಾರಲ್ಲ, ತುಂಬ ಚೆನ್ನಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ. ಮನೆ ಪ್ರತಿಯೊಂದು ಫ್ಯಾಮಿಲಿಯವರು ಬಂದು ನೋಡಬೇಕು. ಆದ್ರೆ ಅಪ್ಪು ಅವ್ರು ಲಾಸ್ಟಲ್ಲಿ ನೋಡಿಸಿದ್ರು ತುಂಬ ನೋವಾಯ್ತು ಸರ್ ನನಗಂತೂ. ಅವ್ರು ಇಲ್ಲಿದ್ದು ಒಂದೊಂದು ಅಜ್ಜಗೂ ನನಗೆ ಮನಸ್ಸಲ್ಲಿ ಅವರೇ ಬರ್ತಾ ಇರ್ತಾರ. ತುಂಬ ನೋವಾಗುತ್ತೆ ಸರ್. ತುಂಬ ಚೆನ್ನಾಗಿದೆ ಫಿಲ್ಮ್, ಎಲ್ಲ ನೋಡ್ಬೇಕು ಸರ್. ದಯವಿಟ್ಟು ಎಲ್ಲ ಮನೆ ಮಂದಿ ಎಲ್ಲ ಬಂದು ನೋಡ್ಬೇಕು ಸರ್. ಚೆನ್ನಾಗಿದೆ, ಸೂಪರ್ ಆಗಿದೆ ಸಿನಿಮಾ. ತುಂಬ ಅದ್ಭುತವಾಗಿದೆ, ಅಮೋಘವಾಗಿದೆ. ನಾನು ತುಂಬ ವರ್ಷಗಳಾಗಿತ್ತು ಈ ಥರ ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ್ ಆನಂದ್ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇವರು ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ. ಏನೋ ಒಂದು 20-30 ಸಿನಿಮಾ ಆದಮೇಲೆ ಈ ಥರ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆ ಥರ ಅನ್ಸುತ್ತೆ. ತುಂಬ ಅದ್ಭುತವಾಗಿದೆ. 100 ಡೇಸ್ ಪಕ್ಕ. ಇತ್ತೀಚಿನ ದಿನಗಳಲ್ಲಿ ಯಾವುದು 100 ಡೇಸ್ ಓಡಿಲ್ಲ. ಇದು 100 ಡೇಸ್ ಆಗುತ್ತೆ ಪಕ್ಕ. ಸರ್ ಮೂವಿ ಸೂಪರ್ ಆಗದೆ. ಎಲ್ಲ ಕನ್ನಡ ಜನತೆ ಬಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಫಿಲಮು. ಆಮೇಲೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ, ಎಲ್ಲ ಯೂತ್ರಲ್ಲೇ ನೋಡಬೇಕು. ಹೊಸ ಫಿಲಮ್ ಒಂದಂಗೆ ಇದು ಎಲ್ಲ 10 ಫಿಲಮ್ 20 ಫಿಲಮ್ ಪುನೀತ್ ರಾಜ್ಕುಮಾರ್ ಯಾವ ಥರ ಆ ಥರ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್. ಯುವ ರಾಜ್ಕುಮಾರ್ ಗೆಲ್ಲಿಸ್ಬೇಕು ಸರ್.